ಅಥವಾ ಸಿದ್ದರಾಮಯ್ಯ ಅವರು ಬಯಸಿದ ರೀತಿಯಲ್ಲಿ ಸಂಪುಟ ಪುನರ್ರಚನೆನಾ? ಇದು ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂತ ವಿಚಾರ. ಕಾಂಗ್ರೆಸ್ನಲ್ಲಿ ಇದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ದೆಹಲಿಯಲ್ಲಿ ಲಾಬಿ ಶುರುವಾಗಿದೆ. ಕೆಲವರು ಸಚಿವ ಸ್ಥಾನ ಉಳಿಸಿಕೊಳ್ಳೋದಕ್ಕೆ, ಇನ್ನು ಕೆಲವರು ಸಚಿವ ಸ್ಥಾನವನ್ನ ಪಡ್ಕೊಳ್ಳೋದಕ್ಕೆ. ಅಧಿಕಾರ ಹಂಚಿಕೆ, ಪುನರ್ರಚನೆ, ಇದರ ಬಗ್ಗೆ ಒಂದು ಕಡೆ ಚರ್ಚೆ ಇದ್ರೆ, ಮತ್ತೊಂದು ಕಡೆ ಆಕಾಂಕ್ಷಿಗಳು ಕ್ಯಾಬಿನೆಟ್ ಸೇರಬೇಕು ಅಂತ ಪ್ರಯತ್ನದಲ್ಲಿದ್ದಾರೆ. ಇನ್ನು ಆತಂಕಿತರು ಅಂದ್ರೆ ಸಂಪುಟದಲ್ಲಿ ನನ್ನ ಸ್ಥಾನ ಎಲ್ಲಿ ಹೋಗಿಬಿಡುತ್ತೋ ಅನ್ನೋರು, ಅವರು ಸ್ಥಾನ ಉಳಿಸಿಕೊಳ್ಳುವಂತ ಪ್ರಯತ್ನದಲ್ಲಿದ್ದಾರೆ. ಆಕಾಂಕ್ಷಿಗಳು ಮತ್ತು ಆತಂಕಿತರು ದೆಹಲಿಯ ಕಡೆಗೆ ಹೊರಟಿದ್ದಾರೆ. ಅದರಲ್ಲಿ ಸಚಿವ ಸ್ಥಾನ ಕಳ್ಕೊಳ್ಳಬಹುದು ಅನ್ನುವಂಥ ಆತಂಕದಲ್ಲಿರೋರು ಹೇಗಾದರೂ ಮಾಡಿ ಸಚಿವ ಸ್ಥಾನ ಉಳಿಸಿಕೊಳ್ಬೇಕು ಅಂತ ಶಿವಾನಂದ ಪಾಟೀಲ್ ದಿಲ್ಲಿಯಲ್ಲಿದ್ದಾರೆ, ಚಲುವರಾಯಸ್ವಾಮಿ ದಿಲ್ಲಿಯಲ್ಲಿದ್ದಾರೆ, ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ್ ದಿಲ್ಲಿಯಲ್ಲಿದ್ದಾರೆ, ಟಿ ಬಿ ಜಯಚಂದ್ರ, ಸಿ ಎಸ್ ನಾಡಗೌಡ, ಬಿ ಕೆ ಹರಿಪ್ರಸಾದ್ ಇವರೆಲ್ಲರೂ ಕೂಡ ದೆಹಲಿಯಲ್ಲಿದ್ದಾರೆ. ದೆಹಲಿಯಲ್ಲೇ ಕರ್ನಾಟಕದ ಆಲ್ಮೋಸ್ಟ್ ಎಲ್ಲ ಸಚಿವರುಗಳು ಕಾಣಿಸ್ತಾ ಇದ್ದಾರೆ. ಸರ್ಕಾರವೇ ದೆಹಲಿಗೆ ಶಿಫ್ಟ್ ಆಯ್ತೇನೋ ಅಂತ ಅನಿಸ್ತಾ ಇದೆ. ಪ್ರಮುಖರೆಲ್ಲರೂ ಕೂಡ ದೆಹಲಿಯಲ್ಲಿದ್ದಾರೆ. ನೋಡ್ತಾ ಇದ್ದೀರಿ, ಸಚಿವರುಗಳ ಪೈಕಿ ಕೃಷಿ ಸಚಿವರು, ಸಕ್ಕರೆ ಸಚಿವರು, ಅಬಕಾರಿ ಸಚಿವರು ಇವರೆಲ್ಲರೂ ಕೂಡ ದೆಹಲಿಯಲ್ಲಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮಿಬ್ಬರು ಪ್ರತಿನಿಧಿಗಳು ರೆಡಿ ಇದ್ದಾರೆ. ದೆಹಲಿಯಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್, ಅದೇ ರೀತಿ ಬೆಂಗಳೂರಿನಿಂದ ನಮ್ಮ ಪ್ರತಿನಿಧಿ ಮಾರುತೇಶ್ ರೆಡಿ ಇದ್ದಾರೆ. ನಾನು ದೆಹಲಿಯಲ್ಲಿ ಏನಾಗ್ತಿದೆ ಅನ್ನೋದನ್ನು ಕೇಳೋಣ ಮಂಜುನಾಥ್ ಅವರಲ್ಲಿ. ಮಂಜುನಾಥ್ ಅವರೇ, ನಾನು ಅದೇ ಹೇಳ್ತಿದ್ದೆ, ಒಂದು ಆತಂಕಿತರು ಮತ್ತೊಂದು ಆಕಾಂಕ್ಷಿಗಳು. ದೆಹಲಿಯಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆಗಳಾಗ್ತಿದೆ ಅಂತ ಅನ್ಸುತ್ತೆ. ಹೌದು ಹೌದು ರಕ್ಷತ್, ಯಾಕಂದ್ರೆ ಇದು ಒಂದು ಅವಕಾಶ, ಯಾರಿಗೆ ಆಕಾಂಕ್ಷಿಗಳಿದ್ದಾರೆ ಅವರಿಗೆ ಅವಕಾಶ, ಮತ್ತೆ ನನ್ನ ಸ್ಥಾನ ಎಲ್ಲಿ ಬಿಟ್ಟು ಹೋಗುತ್ತೋ ಅನ್ನುವಂಥ ಆತಂಕದಲ್ಲಿರುವವರು ಕೂಡ ಅವರ ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೆ, ಸಚಿವ ಸ್ಥಾನ ಉಳಿಸ್ಕೊಳ್ಳಿಕ್ಕೆ ದೆಹಲಿಗೆ ಬರ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ರಾಜಕಾರಣದ ಗರಿಗೆದರಿದಂಥ ಸಂದರ್ಭದಲ್ಲಿ ಈ ಎರಡೂ ದೃಶ್ಯಗಳನ್ನು ನಾವು ದೆಹಲಿಯ ಕರ್ನಾಟಕ ಭವನದಲ್ಲಿ ನೋಡ್ಬೋದು, ದೆಹಲಿಯಾದ್ಯಂತ ಹೋಟೆಲ್ಗಳಲ್ಲಿ ಕೂಡ ನೋಡ್ಬೋದು. ಯಾಕಂದ್ರೆ ಬಂದಂಥವರು ತಮ್ಮ ತಮ್ಮ ರಾಜಕೀಯ ಗುರುಗಳು ಯಾರಿರ್ತಾರೆ ಅವರನ್ನ ಭೇಟಿ ಆಗುವಂಥದ್ದು ಕೂಡ ನಡೀತಾ ಇರುತ್ತೆ. ಆದರೆ ಅವರು ಇಲ್ಲಿ ದೆಹಲಿಯಲ್ಲಿ ರಾಜಕಾರಣ ಶುರುವಾಗದೆ ತಡರಾತ್ರಿ, ಹಾಗಾಗಿ ಅದರಲ್ಲೂ ಕಾಂಗ್ರೆಸ್ ಅಂತ ಅಂದ್ರೆ ನಿಮಗೆ ತಡರಾತ್ರಿ ಜಾಸ್ತಿ ಅಪಾಯಿಂಟ್ಮೆಂಟ್ಗಳು ಸಿಗ್ತವೆ. ಆ ಹಿನ್ನೆಲೆಯಲ್ಲಿ ಒಂದು ದಿನ ಎರಡು ದಿನ ಬೇರೆ ಬೇರೆ ಭಾಗಗಳಲ್ಲಿ ಇದ್ದು, ಅಂದ್ರೆ ದೆಹಲಿಯಲ್ಲಿ ಇದ್ದು ಅವರು ಪುನಃ ರಾತ್ರಿ ಹೊತ್ತು ಅವರ ಗಾಡ್ ಫಾದರ್ಸ್ನ ಭೇಟಿಯಾಗಿ ಪುನಃ ತಮ್ಮ ಲಾಬಿಯನ್ನು ಮುಂದುವರಿಸ್ತಾರೆ. ಆದ್ರೆ ಇವತ್ತು ಸಿಎಂ ಮತ್ತೆ ಡಿ.ಸಿ.ಎಂ ಕರ್ನಾಟಕ ಭವನಕ್ಕೆ ಬರುವ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಈ ಭವನದ ಹಾದಿಯನ್ನ ಹಿಡಿತಾರೆ. ಈಗ ಆಲ್ರೆಡಿ ಡಿ.ಸಿ.ಎಂ ಕರ್ನಾಟಕ ಭವನದಲ್ಲೇ ಇದ್ದಾರೆ. ಕಳೆದ 3 ದಿನಗಳಿಂದ ಇಲ್ಲೇ ಇರುವಂತದ್ದು, ದೆಹಲಿಯಲ್ಲಿ ಇದ್ದಾರೆ. ಅವರು ನಿನ್ನೆ ರಾತ್ರಿ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ತಮ್ಮ ನಿಲುವೇನು ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಿ ಬಂದಿದ್ದಾರೆ ಅನ್ನುವಂಥದ್ದು. ಅಂದ್ರೆ ತಾವು ಈ ಹಿಂದೆ 2.5 ವರ್ಷಗಳ ಹಿಂದೆ ಸರ್ಕಾರ ರಚನೆ ಆಗುವಂತ ಸಂದರ್ಭದಲ್ಲಿ ಕೊಟ್ಟ ಮಾತನ್ನ ಅಥವಾ ಕೊಟ್ಟ ವಾಗ್ದಾನವನ್ನ ಅಥವಾ ಕೊಟ್ಟ ವಚನವನ್ನ ಉಳಿಸಿಕೊಳ್ಳಿ ಅನ್ನುವಂಥದ್ದನ್ನ ಹೇಳಿ ಬಂದಿದ್ದಾರೆ. ಜೊತೆಗೆ ಮುಂದೇನು ಅನ್ನುವಂಥದ್ದು ಕೂಡ ಹೇಳಿ ಬಂದಿದ್ದಾರೆ ಅನ್ನುವಂಥದ್ದು. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವುದನ್ನೂ ಕೂಡ ಆತುರದ ನಿರ್ಧಾರಗಳು ಆಗಬಾರದು, ದುಡುಕಬೇಡಿ, ಎಲ್ಲವೂ ಕೂಡ ಆಗುತ್ತೆ, ಸ್ವಲ್ಪ ಸಮಯ ಹಿಡಿಯುತ್ತೆ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಏನು ಮೂಲಗಳಿಂದ ಸುದ್ದಿ ತಿಳಿದು ಬರ್ತಾ ಇರುವಂತದ್ದು. ಅದೇ ರೀತಿ ಡಿ.ಸಿ.ಎಂ ಕೂಡ ನಿನ್ನೆ ಮಾಧ್ಯಮಗಳ ಮುಂದೆ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಇವತ್ತೂ ಕೂಡ ಹೇಳಿರುವಂತದ್ದು, ನಾನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅನ್ನ ಬ್ಲಾಕ್ ಮೇಲ್ ಮಾಡೋಲ್ಲ ಅಂತ ನಿನ್ನೆ ಹೇಳಿದ್ರು. ಇವತ್ತೂ ಕೂಡ ಒಂದು ಮಾತನ್ನ ಹೇಳಿದ್ರು, ಪಕ್ಷ ಇದ್ದರೆ ನಾವು ಅನ್ನುವಂತ ಮಾತನ್ನು ಕೂಡ ಹೇಳಿರುವಂತದ್ದು. ಸೊ ಈ ಮಾತುಗಳನ್ನ ನೋಡಿದಂತ ಸಂದರ್ಭದಲ್ಲಿ ಅವರು ಯಾವ ರೀತಿಯಲ್ಲಿ ಮುಂದುವರೆದಿರಬಹುದು ಅನ್ನುವಂಥದ್ದು ಗೊತ್ತಾಗುತ್ತೆ, ಅಥವಾ ಹೈಕಮಾಂಡ್ ನಾಯಕರು ಅವರಿಗೆ ಯಾವ ರೀತಿ ಬೆಂಬಲವನ್ನ ಸೂಚಿಸಿದ್ದಾರೆ ಅನ್ನುವಂಥದ್ದು ಕೂಡ ಆ ಲಕ್ಷಣಗಳು ಗೊತ್ತಾಗುತ್ತೆ. ಅದೇ ರೀತಿ ಈಗ ಸಿಎಂ ಬರ್ತಾರೆ, ಸಿಎಂ ಬಂದಾದ ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಒಂದು ಮಾತುಕತೆ ಆಗುತ್ತೆ. ಆ ನಂತರ ಒಂದು ಒಳ್ಳೆ ಸ್ಪಷ್ಟವಾದಂತ ಒಂದು ಚಿತ್ರಣ ಸಿಗುತ್ತೆ. ಅದು ಒಂದು ಕಡೆ ಆದ್ರೆ, ಇನ್ನು ಆಕಾಂಕ್ಷಿಗಳು ದೆಹಲಿ ದೌಡಾಯಿಸ್ತಾ ಇರುವಂತಹದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಪ್ರಮುಖರು ಯಾರ್ಯಾರು ಪಟ್ಟಿಯಲ್ಲಿದ್ದಾರೆ, ಸುಮಾರು ಒಂದು 12 ರಿಂದ 15 ಜನ ಈ ಸರಿ ಬದಲಾಗಬಹುದು ಅನ್ನುವಂಥದ್ದು ಹೇಳಲಾಗ್ತಾ ಇರುವಂತದ್ದು. ಹಾಗಾಗಿ ತಮ್ಮ ತಮ್ಮ ಸ್ಥಾನಕ್ಕೋಸ್ಕರ ಲಾಬಿ ಮಾಡ್ಲಿಕ್ಕೆ ದೆಹಲಿಗೆ ಆಕಾಂಕ್ಷಿಗಳು ಕೂಡ ದೌಡಾಯಿಸ್ತಾ ಇದ್ದಾರೆ. ರಕ್ಷತ್, ಥ್ಯಾಂಕ್ ಯು ಮಂಜುನಾಥ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.